ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಇವತ್ತು ನೋಡ್ರಿ, ಇದೆ ಹೊಸ ವೈಸರು. ನನಗೆ ಅನಿಸ್ದಂಗೆ ವಿಂಡ್ ಬಫೆಟ್ಟು ಆಗಲ್ಲ ಇವಾಗ, ವಿಡಿಯೋದಲ್ಲೂ ಅಷ್ಟು ಕೇಳಿಸಲ್ಲ. ಸೊ ನಿನ್ನೆ ವೈಸರ್ ಚೇಂಜ್ ಮಾಡಿಸ್ಕೊಂಡು ಕೊಯಂಬತ್ತೂರಲ್ಲೇ ಶೆಡ್ ಆಗ್ಬಿಟ್ವಿ. ಇವತ್ತು ಫಾರ್ ಎ ಚೇಂಜು ಕೊಳ್ಳಿ ಹಿಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕೊಳ್ಳಿ ಹಿಲ್ಸ್ ಹೆವಿ ದೂರ ಆಗ್ಬಿಡುತ್ತೆ ಗುರು, ನಮಗೆ ಒಂದು 500 ಚೇಂಜ್ ಆಗ್ಬಿಡುತ್ತೆ. ನಿನ್ನೆ 400 ಕಿಲೋಮೀಟ್ರ್ ಹೊಡೆಯೋದಕ್ಕೇ ಫುಲ್ ಎಲ್ಲ ಬಿದ್ದೋಯ್ತು. ಸೊ ಇವತ್ತು ಊಟಿ ಮೇಲೆ ಹೋಗ್ಬಿಡೋಣ ಅಂತ. ಊಟಿ, ಗೂಡ್ಲೂರು, ಮೇಟುಪಾಳ್ಯಮ್ಮು, ಅದಾದಮೇಲೆ ಗೂಡ್ಲೂರು, ಬಂಡೀಪುರ. ಸೊ ಇಲ್ಲೆಲ್ಲ ಹೆವಿ ಫುಟೇಜಸ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಬನ್ರಿ, ಯಾಕೆ ಇವಾಗ ಊಟಿಗೆ ಹೋಗ್ತಾಯಿದ್ದೀವಿ ನಾವು. ಊಟಿಯಲ್ಲಿ ನಮ್ಮ ಕಸಿನ್ ಒಬ್ರು ಇದ್ದಾರೆ, ಅವ್ರನ್ನ ನೋಡಿಕೊಂಡು ಹೆಂಗೂ ಇಷ್ಟು ದೂರ ಬಂದಿದ್ದೀವಲ್ಲ ಗುರು, ಎಲ್ಲರೂ ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ. ಈ ರೂಟ್ ಹೆವಿ ಸಖತ್ತಾಗಿದೆ ಅಂತ ಅಂದರು. ಈ ರೂಟು ಮಜಾನೇ ಬೇರೆ ಗುರು, ಫೀಲೇ ಬೇರೆ. ಇಷ್ಟೊತ್ತವರೆಗೂ ಫುಲ್ಲು ಬಿಸಿಲಿತ್ತು. ಇವಾಗ ಹಂಗೆ ವೆದರ್ ಕೂಲ್ ಆಗುತ್ತೆ. ಇಲ್ಲೆಲ್ಲ ಫುಲ್ ಚೆಕ್ಕಿಂಗ್ ಇದೆಯಂತೆ, ನೋಡೋಣ. ಸೊ ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಏನಕ್ಕಂದರೆ ಆ ಕಡೆಯಿಂದ ಗಾಡಿ ಬರ್ತವೆ ನೋಡ್ರಿ. ಒಂದು ADV ಹಂಗೆ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ನಂದು ಹಂಗೆ ಆಗಲ್ಲ. ಇಲ್ಲಿಂದ ಸಖತ್ತಾಗಿದೆ ಸ್ನೇಹಿತರೆ. ರೋಡು ಮಸ್ತಿದೆ. ಆ ಕಡೆ ಈ ಕಡೆ ಎನ್ವಿರಾನ್ಮೆಂಟು ಸಖತ್ತಾಗಿದೆ. ಎಂಜಾಯ್ ಮಾಡಿರಿ. ಯಾಕಂದರೆ ನಂದು ಫಸ್ಟ್ ಟೈಮ್ ಊಟಿ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಹೌದು, ಓ ಶೆಟ್ ಇವನು ಯಾವನ ಬಂದ ಎಕ್ಸೆಲ್ ಅವನು. ನಾನು ಮಲಗಿಸಿದೆ ಇವಾಗ, ಹಿಂಗೆ ಕಾಣಿಸ್ಲಿಲ್ಲ ಮಚ್ಚಿ. ಇಲ್ಲೆಲ್ಲ ರೋಡು, ಈ ಟ್ರಾವೆಲಿಂಗೆ ಮಜಾ ಮಚ್ಚಿ. ಹಾಂ, ಅಲ್ಲಿ ನಮ್ಮ ಕಸಿನ್ಗೆಲ್ಲ ಗೊತ್ತಿರುತ್ತೆ ಬಾ. ಸೊ ಸ್ನೇಹಿತರೆ, ಇಲ್ಲಿ ಸ್ಪೋರ್ಟ್ಸ್ ಮೂಡಿಗೆ ಸ್ವಿಚ್ ಮಾಡ್ಕೊಂಬಿಡೋಣ. ಹಾಂ, ಕೊಳ್ಳಿ ಹಿಲ್ಸ್ಗೆ ಹೋಗಿ ಹೇರ್ ಪಿನ್ ಬೆಂಡಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಮಜಾ ಇದೆ ಗುರು, ಸಖತ್ತಾಗಿದೆ. ನನ್ನ ಗಾಡಿ ಮಜಾ. ಹೌದು, ಅದ ಮಲಗ್ಸಕ್ಕಾಗಲ್ಲ. ಬಟ್ ಅದು ಕಂಫರ್ಟ್ ಮುಚ್ಚಿ. ನನಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಗುರು, ಕೊಯಂಬತ್ತೂರಿಗೆ ಬಂದುಬಿಟ್ಟು ಹಂಗೆ ಹೋಗಿ, ಏನಕ್ಕಂದರೆ ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ವಿ ನೆನೆ. ಸೊ ಸುಮ್ಮನೆ ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಇಷ್ಟು ದೂರ ಬಂದು ಒಂದು ಪ್ಲೇಸ್ ನೋಡಲಿಲ್ಲ ಅಂದರೆ ಹಿಂಗೆ ಅಂತ ಅನ್ನಿಸ್ತಾಯಿತ್ತು. ಫೈನಲಿ ಹ್ಯಾಪಿ. ಮಸ್ತಿದೆ ನೋಡ್ಗುರಿ ರೋಡು. ಇನ್ನೊಂದೇನೆಂದರೆ, ಈ ಥರ ಕರ್ವ್ಸಲ್ಲಿ ಓವರ್ಟೇಕ್ ಮಾಡಬಾರ್ದು. ನನ್ನ ಮಕ್ಳಿಗೆ ಗೊತ್ತಾಗಲ್ಲ, ಯಾಕಂದರೆ ನಮ್ಗಲ್ಲಿ ಮುಂದೆ ಬರೋದು ಕಾಣಿಸಲ್ವಲ್ಲ. ಹಾಂ, ಹೇಳಿಲ್ಲ ಗುರು, ಇಲ್ಲೆಲ್ಲ ನನ್ನ ಮಕ್ಕಳೇನೆ.
ಮಚ್ಚಿ ಬಸ್ಸು ಖರಾಬಾಗಿ ಮಲಗ್ತಾ ಇದೆ ಮಚ್ಚಿ ಗಾಡಿ. ಹಾಂ ಸಖತ್ತಾಗಿದೆ. ಕೊಲ್ಲಿ ಹಿಲ್ಸು ಸೇಮೇ ಗುರು, ಬೇರೆ ಇನ್ನೇನಿಲ್ಲ. ಕೊಲ್ಲಿ ಹಿಲ್ಸೂ ಸೇಮೇನೆ, ಬೇರೆ ಏನಿಲ್ಲ ಅಂದೆ. ಸೇಮ್ ಹಿಂಗೇನೆ ಏರ್ಪಿನ್ ಬೆಂಡ್ಸ್ ಅಷ್ಟೇ, ಏನೇನಿಲ್ಲ. ಅಲ್ಲಿ 72ನೋ 76 ಅಷ್ಟೇ ಇದೆ ಏರ್ಪಿನ್ ಬೆಂಡ್ಸು. ಕೋತಿ ಸೊ ಸ್ನೇಹಿತರೆ, ಲಾಸ್ಟ್ ಟೈಮು ಪೆನ್ಕೊಂಡಾಗ ಹೋದಾಗಲೇ ನಾನು ಅಂದ್ಕೊಂಡಿದ್ದೆ ಪೆನ್ಕೊಂಡದಲ್ಲಿ ಸ್ಟ್ರೆಚ್ಚು ಕಮ್ಮಿ ಇದೆ. ಅಯ್ಯೋ ಏನು ಗುರು ಇದೆ ಸೈಡಲ್ಲಿ ಸ್ಟ್ರೆಚ್ಚು ಕಮ್ಮಿ ಇದೆ, ಏನು ಒಂದು 1.52 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಅಯ್ಯೋ ಈ ಥರ ಕಾರ್ನರ್ಸು ಹೇರ್ಪಿನ್ ಬೆಂಡ್ಸು ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಸಖತ್ತಾಗಿರೋದು ಅಂತ ಅನ್ನಿಸ್ತಿತ್ತು. ಹಂಗಾಗಿನೇ ಕೊಲ್ಲಿ ಹಿಲ್ಸಿಗೆ ಪ್ಲ್ಯಾನ್ ಮಾಡಿದ್ದು. ಕೊಲ್ಲಿ ಹಿಲ್ಸಲ್ಲಿಗೆಲ್ಲ ಹೋಗ್ಬಿಟ್ಟು ಗುರು ಈ ಗಾಡಿ ಇಟ್ಕೊಂಡು ಎಷ್ಟು ದಿನ ಅಂತ ಗುರು ಸ್ಟ್ರೈಟ್ ಲೈನ್ಸ್ ಹೊಡಿಯೋದು. ನೋಡಿದ್ರೆ ಕೊಲ್ಲಿ ಹಿಲ್ಸ್ ಕ್ಯಾನ್ಸಲ್ ಆಗಿ ಸಾಕಾಗಿರೋ ಜಾಗ ಸಿಕ್ತು ಗುರು. ಒಂದು ತಂಪಾಗಿದೆ ಗಾಳಿ, ಲೈಟಾಗಿ ಬಿಸಿಲು ಬಂತು ಇವಾಗ, ಆದರೆ ವಿಂಡ್ ಮಾತ್ರ ಸಖತ್ತಾಗಿದೆ, ಕೂಲಾಗಿದೆ. ಇದು ಇನ್ಮೇಲೆ ಹೋಗೋ ರೂಟೆಲ್ಲ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ಬಂಡೀಪುರ, ಅದೇ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಕ್ರಾಸ್ ಆಗ್ತೀವಲ್ಲ ಅಲ್ಲಿ ಗಂಟ ರೂಟ್ ಸಖತ್ತಾಗಿದೆ, ಫುಲ್ ಹಿಂಗೇ ಇರುತ್ತೆ. ಗೂಡ್ಲೂರೆಲ್ಲ ಸಖತ್ತಾಗಿದೆ ಗುರು, ಸೆಕ್ಸಿಯಾಗಿದೆ ಅದು. ಸ್ವಲ್ಪ ಬೇಗ ಹೋಗಬೇಕು ಅಲ್ಲೆಲ್ಲ ಕವರ್ ಮಾಡಬೇಕಂದ್ರೆ, ಕತ್ಲೆ ಟೈಮಲ್ಲಿ ಹೋದರೆ ವೇಸ್ಟು. ಬನ್ನಿ ನೋಡೋಣ, ಇನ್ ಕೇಸು ಗೂಡ್ಲೂರಂತೂ ಕವರ್ ಮಾಡ್ತೀನಿ ಇವತ್ತು. ಬಂಡೀಪುರದು ನಾಟ್ ಶೋರ್, ಬಂಡೀಪುರ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ದಿನ ಬಂದು ಕವರ್ ಮಾಡೋಣ. ಬ್ರಿಡ್ಜ್ ನೋಡಿದ್ರು, ಅದು ಹಳೇ ಬ್ರಿಡ್ಜು ಮಚ್ಚೆ ನೋಡು. ಅಕ್ಕ ನೀವು ಹಿಂದೆ ಎಲ್ಲ ಹೋದರೆ ವೇಸ್ಟು. ಏನಕ್ಕಂದರೆ ಇನ್ನೊಂದು ಮಕ್ಕಳು ಜಾಗ ಬಿಡಲ್ವಾ. ಹಂಗೆ ಮಲಗ್ಬಿಡ್ಬೋದು ಗುರು ಇಲ್ಲಿ. ಕೋತಿಗಳು ಮಲ್ಕೊಬಿಟ್ಟಿದ್ದಾವೆ. ಅಮ್ಮನ ಬೋಳಿ ಮಗ ನೋಡ್ರಿ ಎಲ್ಲಿ ಬರ್ತಾವನೆ. ಆಂಬುಲೆನ್ಸ್ ಪಾಪ. ನಾನು ಇದು ನೋಡ್ತಾ ಇದ್ರೆ ಮಿಷನ್ ಇಂಪಾಸಿಬಲಲ್ಲಿ ಟಾಮ್ ಕ್ರೂಸು ಒಂದು ಗಾಡಿ ಓಡಿಸ್ತಾನೆ ನೋಡಿ, ಇದು S1000 RR ಆ ಗಾಡಿನೇ, ಆ ಸೀನೇ ನೆನಪಾಗ್ತಿದೆ.
ಯಾವ್ದು ಗುರು ಇದು ಹೂದೋಟ? ಓ ಅಂಗಡಿಗಳೆಲ್ಲ ಇದ್ದಾವೆ. ನನ್ನ ಈ ವೇಲಂಕನ್ನಿ ಚರ್ಚ್ ಅಂತ. ಓ ಇಲ್ಲಿ ಜಾರ್ಬಿಡ್ತು ನೋಡಿ, ಇಲ್ಲಿ ಸ್ಟ್ಯಾಂಡು ಜಾರ್ಬಿಟ್ಟಿದೆ ಕೆಳಗಡೆಗೆ. ಚೆನ್ನಾಗಿದೆ ಗುರು. ಸೇಮ್ ಕೊಲ್ಲಿಲ್ ಥರನೇ ಐತಲ್ಲ. ಸ್ಪೋರ್ಟ್ಸ್ ಮೂಡಲ್ಲೇ ಮಚ್ಚಿ ಪಿಕಪ್ ಇರೋದು. ಇಲ್ಲೆಲ್ಲ ಎಕೋ ಮೂಡಲ್ಲಿ ಓಡಿಸಿದ್ರೆ ವೇಸ್ಟು. ಸೊ ಹಿಮಾಲಯನಲ್ಲಿ ಪ್ರಾಬ್ಲಮ್ ಏನಂದರೆ ಮೋಡ್ ಸ್ವಿಚ್ ಮಾಡಬೇಕಂದ್ರೆ ಗಾಡಿ ನಿಲ್ಲಿಸ್ಬೇಕು. ನಮ್ಮ ಗಾಡಿಗಳ ಥರ ಆನ್ ದ ಫ್ಲೈ ಆಗಲ್ಲ. ಏನು ಈ ಗಾಡಿಗಳು ಹಿಂದೆ ಹೋದರೆ ಹೋಯ್ತಾಡ್ತೀವಿ ನಾವು. ಏಯ್ ಕೋತಿ ಇದೆ ಕಣೋ, ನಿಧಾನ ಕಣೋ ಶಿಷ್ಯ, ನಿಧಾನ ಶಿಷ್ಯ. ಬಾ ಅಲ್ಲೆಲ್ಲ ತಗೊಳ್ಳೋಣ. ಓ ಶಿಟ್ ಮಸಿ ಬಸ್ಸು. ಇಲ್ಲೆಲ್ಲ ಮನೆ ಇರ್ಬೇಕಿತ್ತು ನಮ್ಮದು. ಮಸ್ತ್ ಮಜಾ ಮಾಡ್ಬೋದಿತ್ತು ನೋಡ್ರಿ. ಆ ಬೆಂಗಳೂರು ಟ್ರಾಫಿಕಲ್ಲಿ ಒಂದು ಸಾಯ್ಬೇಕು ವಾಪ. ಪಾಪ ಹಿಂದೆ ಟಾಟಾ ಪಂಚೋನ್ ಅನಿಸುತ್ತೆ ಚಮಕ್ ತಗೊಂಡ. ಅವನು ಎಳಿಬೇಕು ಅಂತ ಇದ್ದೆ ನಾನು ಹೇಳ್ಬಿಟ್ಟೆ. ಇಂಥ ಜಾಗದಲ್ಲಿ ರೋಡ್ ಹಾಳು ಮಾಡಿಕ್ತಿರಲ್ರೋಲೇ ಅಪ್ಪ. ನೋಡ್ರಿ ಹಿಮಾಲಯನ್ ಸೀ ಅಂತ ಹೋಗ್ಬಿಡ್ತು ಅಲ್ಲ ಮಚ್ಚಿ. ನಾನು ತಟಾಡ್ತಾ ಇದೀನಲ್ಲಿ. ಸೊ ಈ ಥರ ಏನಾದರೂ ಒಂದು ದೊಡ್ಡ ಗಾಡಿಯಿಂದ ಸಿಗಾಕೊಂಬಿಟ್ರೆ ಅಷ್ಟೇ ಕತೆ. ಮಚ್ಚಿ ಬೇಡ ಮಚ್ಚಿ, ತಡಿ ಮಚ್ಚಿ. ಅಕ್ಕ ಇವರಿಬ್ರು ಇಟ್ಕೊಳತ್ತಾರ ಅವ್ರೆ. ಹಾಂ shit. ಅವ್ನು ಬಸ್ ಡ್ರೈವರ್ ಪಾಪ ಕಷ್ಟಪಡ್ತಾವ್ರೆ. ಬರ್ರ ಕಳಿಸ್ತೀನಿ ನಾನು, ನನ್ನ ಮಕ್ಕಳ ಮುಂದೆ ಹೋಗ್ರಿ ಬನ್ರಿ ಅಂತ ಅವನೇ ಇಂಡಿಕೇಟ್ರ್ ಹಾಕಿ ಕಳಿಸ್ದ. ಓ ಸಖತ್ತಾಗಿದೆ ಇದು. ಏನಿಲ್ಲ, ಮಜಾ ಬರ್ತೈತೆ ಗಾಡಿ ಓಡ್ಸೋಕ್ಕಷ್ಟೇ. ಅಂದರೆ ಏನು ಗೊತ್ತಾ, ಈ ಗಾಡಿ ತಗೊಂಡು ಒಂಥರ ಈ ಪರ್ಪಸ್ ಸರ್ವ್ ಆಗುತ್ತೆ ಅಂತಾರೆ ಗೊತ್ತಾ, ಹಂಗೆ ಆಗ್ತಾಯಿದ್ದೀವಿ ಇವಾಗ ನನಗೆ. ನೋಡಿರಿ ಹಳೇ ಬ್ರಿಡ್ಜು. ಈ ಹಳೆ ಬ್ರಿಡ್ಜ್ಗಳದ್ದು ಕ್ಯಾಚ್ ಏನಂದರೆ, ಆಗಿನ ಕಾಲದಲ್ಲಿ ಐರನ್ನು ಸ್ಟೀಲ್ ಇವೆಲ್ಲ ಸಖತ್ತಾಗಿತ್ತು, ಕ್ವಾಲಿಟಿ ಸಖತ್ತಾಗಿತ್ತು. ಅದು ಇನ್ನೂ ರಸ್ಟ್ ಆಗಿಲ್ಲ ನೋಡಿರಿ, ರಸ್ಟ್ ಹಿಡಿಯಲ್ಲ ಅದು ಅಷ್ಟು ಬೇಗ.